ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಮೊದಲಿಗೆ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಲೋಟ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಶುಗರು ಸ್ವೀಟ್ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೆಳೆ ಪಾಕ ಬರೋ ಗಂಟ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಎಲ್ಲ ಕುದಿಸ್ಕೊಂಡಾದ್ಮೇಲೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಅವರ್ಸ್ ಆದರೂ ಬೇಕು, ಅದು ಚೆನ್ನಾಗಿ ಪಾಕ ಬರಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದೆಳೆ ಪಾಕ ಬರೋ ಗಂಟ ಅದನ್ನು ಚೆನ್ನಾಗಿ ಪಾಕ ಮಾಡಿ ತೆಗೆದಿಟ್ಕೊಂಡು, ನಾನಿಲ್ಲಿ ಎಂಪ್ಯೂರ್ ಗುಲಾಬ್ ಜಾಮೂನ್ನ ಪ್ಯಾಕೆಟ್ ತೊಗೊಂಡಿದ್ದೀನಿ 2. ಒಂದು ಬೌಲಿಗೆ ಆ ಪ್ಯಾಕೆಟಲ್ಲಿರೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಾಲು, ಬೆಚ್ಚಗಿರೋ ಹಾಲು ಹಾಕ್ಕೋಬೇಕು. ಸುಡ ಹಾಲು ಹಾಕೊಳ್ಳೋಕ್ಕಿಂತ ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಮಿತ್ಕೊಬೇಕು. ಜಾಸ್ತಿ ಹಾಕ್ಕೋಬಾರ್ದು. ಹಾಲು ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅದು ಉಂಡೆ ಕಟ್ಟೋಕ್ಕಾಗಲ್ಲ. ಮೀಡಿಯಮಾಗಿ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ಚೆನ್ನಾಗಿ ಮಿತ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಬ್ಬರು ನೀರಲ್ಲೂ ಕಲಿಸ್ಕೊತಾರೆ. ನೀರಿಗಿನ್ನ ಹಾಲು ಹಾಕಿ ಕಲಿಸ್ಕೊಂಡ್ರೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಸೊ ಅದಕ್ಕೆ ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊತಾ ಇದ್ದೀನಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ಲಿ ಚೆನ್ನಾಗಿ ಅದನ್ನು ಕಲಿಸ್ಕೊಬೇಕು. ಕಲಿಸ್ಕೊಂಡು ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ಈ ಥರ ಚಪಾತಿ ಹಿಟ್ಟಿನ ಥರ ಉಂಡೆ ಕಟ್ಟಿ ಚೆನ್ನಾಗಿ ಮಿತ್ಕೊಂಡಷ್ಟು ಜಾಮೂನ್ ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಮಿತ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು 1-2 ಅವರು ಅದು ಚೆನ್ನಾಗಿ ಹಾಲು ತುಪ್ಪ ಚೆನ್ನಾಗಿ ಹಿಟ್ಟಿಗೆ ಇಟ್ಕೋಬೇಕು ಅಂತ ಹೇಳಿ 2 ಅವರ್ ಅದನ್ನು ಹಾಗೇ ಇಟ್ಟು ಮುಚ್ಚಿ ಇಡ್ತೀನಿ. 2 ಅವರ್ ಆದಮೇಲೆ ಆ ಹಿಟ್ಟನ್ನು ತಗೊಂಡು ಮತ್ತೆ ಒಂದು ಸ್ವಲ್ಪ ಮಿತ್ಕೊಂಡು, ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಚಿಕ್ಕದಾಗಿ ರೋಲ್ ಮಾಡಿಟ್ಕೊಬೇಕು, ಉಂಡೆ ಮಾಡಿಟ್ಕೊಬೇಕು. ಯಾಕಂದರೆ ನಾವು ಆಯಿಲಲ್ಲಿ ಹಾಕಿ ಫ್ರೈ ಮಾಡಿದಾಗ ಸ್ವಲ್ಪ ದಪ್ಪ ಆಗುತ್ತೆ, ಮತ್ತು ಪಾಕದೊಳಗೆ ಹಾಕಿದಾಗ ಇನ್ನೂ ದಪ್ಪ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಚಿಕ್ಕದಾಗೆ ಚೆನ್ನಾಗಿ ಉಂಡೆ ಮಾಡ್ಕೊಬೇಕು. ಉಂಡೆ ಚೆನ್ನಾಗಿ ಮಿದ್ದಿ ಮಾಡಿಕೊಂಡ್ರೆ ಒಡ್ಕೊಳ್ಳಲ್ಲ. ಅಕಸ್ಮಾತ್ ಚೆನ್ನಾಗಿ ಮಿದ್ಲಿಲ್ಲ ಅಂದರೆ ಒಡ್ಕೊಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಮಿದ್ಬಿಟ್ಟು ರೋಲ್ ಮಾಡಿ ಇಟ್ಕೊಬೇಕು. ಇಲ್ಲಾಂದರೆ ನಾವು ಪಾಕದೊಳಗೆ ಹಾಕಿದಾಗ ಅದು ಜಾಮೂನೆಲ್ಲ ಕಲಸೋಗುತ್ತೆ. ನಾವು ನೈಸಾಗಿ ಉಂಡೆ ಮಾಡಿ ಒಂದೊಂದನ್ನೇ ಇಟ್ಕೋಬೇಕು. ಯಾಕಂದರೆ ಅದು ಒಂದು ಸ್ವಲ್ಪ ಒಡ್ಕೊಂಡ್ರೂ ಕೂಡ ಜಾಮೂನ್ ಒಳಗೆ, ಇಲ್ಲಾಂದರೆ ಎಣ್ಣೆ ಒಳಗೆ ಹಾಕಬೇಕಾದ್ರೆ ಎಲ್ಲ ಒಡ್ಕೊಳ್ಳೋದ್ರಿಂದ ಎಣ್ಣೆಗೆ ಇಲ್ಲ ಜಾಮೂನ್ ಪಾಕದೊಳಗೆ ಹಾಕಿದಾಗ ಅದು ಚೆನ್ನಾಗಿ ಬರಲ್ಲ ಜಾಮೂನು. ಅದಕ್ಕೆ ಚೆನ್ನಾಗಿ ಹಿಟ್ಟನ್ನು ಮಿದ್ದಷ್ಟು ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಉಂಡೆ ಮಾಡಿ ಚೆನ್ನಾಗಿ ತೆಗೆದಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆನೇ ಹಾಕ್ಕೋಬೇಕು. ಯಾಕಂದರೆ ಅದು ಸಿಹಿ ಮಾಡ್ತಿರೋದ್ರಿಂದ ಎಣ್ಣೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಬಾಣಲಿಲಿ ಒಂದೊಂದಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಜಾಸ್ತಿ ಉರಿಲಿ ಏನಾದರೂ ಜಾಮೂನ್ ನಾವು ಹಾಕಿದರೆ ಸಿಹಿಯುತ್ತೆ, ಒಳಗಡೆ ಬಂದಿರಲ್ಲ, ಹಸಿ ಅನಿಸುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ನಾವೆಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀವಿ ಅಷ್ಟು ಜಾಮೂನು ಟೇಸ್ಟಾಗಿರುತ್ತೆ. ಮತ್ತು ಕಲರು ಕೂಡ ಚೆನ್ನಾಗಿ ಬಂದಿದೆ ನೋಡಿ.
ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಟಿದ್ದೆ. ನಾನು ಆಯಿಲ್ ಒಳಗೆ ಹಾಕಿದಾಗ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಇನ್ನು ನಾವು ಪಾಕದೊಳಗೆ ಹಾಕಿದರೆ ಅದು ಪಾಕ ಎಲ್ಲ ಅದರೊಳಗೆ ಹೀರ್ಕೊಂಡು ಇನ್ನೂ ದಪ್ಪ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಉಂಡೆ ಮಾಡಿ ತೆಗೆದಿಟ್ಕೊಂಡು ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜಾಮೂನ್ ಕಲರ್ ಬರೋ ಗಂಟ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಜಾಸ್ತಿ ಉರಿ ಇಟ್ಟು ಏನಾದರೂ ಫ್ರೈ ಮಾಡಿಕೊಂಡ್ರೆ ಅದು ಹೊರಗಡೆ ಸಿಗುತ್ತೆ, ಬಟ್ ಒಳಗಡೆ ಹಿಟ್ಟಿಟ್ಟು ಹಾಗೆ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಾನು ಪಾಕದೊಳಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪಾಕ ತಣ್ಣಗಾದ್ಮೇಲೆ ಹಾಕಬೇಕು, ಯಾಕಂದರೆ ಬಿಸಿಲು ಹಾಕಿದರೂ ಕೂಡ ಕಲಸೋಗುತ್ತೆ. ಸ್ವಲ್ಪ ತಣ್ಣಗಿಟ್ಟಾದಮೇಲೆ ಪಾಕದೊಳಗೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಎಲ್ಲ ಜಾಮೂನು ಕೂಡ ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದರೊಳಗೆ ಹಾಕ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ನಾವು ಅವತ್ತು ಮಾಡಿದ ದಿನವೇ ತಿಂದರೆ ಚೆನ್ನಾಗಿರಲ್ಲ, ಮಾರನೇ ದಿನ 2ನೇ ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.